ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದಿದೆ. ಸದ್ಯ ಇವಾಗ ನಾವಿರುವಂತದ್ದು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬೆಳಗ್ಗೆಯಿಂದನೇ ಕೂಡ ಬಿಎಂಟಿಸಿ ಬಸ್ ಆಗಿರ್ಬೋದು, ಕೆಎಸ್ಆರ್ಟಿಸಿ ಬಸ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸಂಚಾರವನ್ನ ಮಾಡ್ತಾ ಇಲ್ಲ. ಬೆಂಗಳೂರು ಲೋಕಲ್ ಅಲ್ಲಿ ಒಂದಷ್ಟು ಬಿಎಂಟಿಸಿ ಬಸ್ಗಳ ಸಂಚಾರ ಮಾತ್ರ ನಡೀತಾ ಇದೆ. ಒಂದಷ್ಟು ಬಸ್ಗಳನ್ನ ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ನಡೆಸಲಾಗ್ತಾ ಇದೆ. ಆದ್ರೂ ಕೂಡ ಪ್ರಯಾಣಿಕರು ತಮ್ಮ ತಮ್ಮ ಬೇರೆ ಒಂದು ಸ್ಥಳಗಳಿಗಾಗಿರ್ಬೋದು, ಬೇರೆ ಬೇರೆ ಊರುಗಳಿಗೆ ಹೋಗೋದಕ್ಕೆ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ವೆಯ್ಟ್ ಮಾಡ್ತಾ ಇರುವಂತದ್ದು. ತಮ್ಮ ಲಗೇಜ್ ಸಮೇತ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಕೂಡ ಕಾದು ಕಾದು ಬಸ್ಗಳಿಗಾಗಿ ವೆಯ್ಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಈ ಹಿಂದೆನೂ ಕೂಡ ನಿನ್ನೆ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಕೂಡ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ, ಅಂದ್ರೆ ಖಾಸಗಿ ಬಸ್ಗಳನ್ನ ನೀಡೋದಕ್ಕಾಗಿರ್ಬೋದು, ಅದರ ಜೊತೆಗೆ ಯಾವುದೇ ರೀತಿಯಂತಹ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಫ್ರೀ ಬಸ್ಗಳನ್ನ ಬಿಟ್ಟಿದ್ರು. ಸೊ ಹೆಣ್ಮಕ್ಳಿಗೋಸ್ಕರ ಫ್ರೀ ಬಸ್ಗಳನ್ನ ಬಿಟ್ಟಿರೋದ್ರಿಂದ ಹೆಣ್ಮಕ್ಳಿಗಾಗಿರ್ಬೋದು, ಪ್ರಯಾಣಿಕರಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಖಾಸಗಿ ಬಸ್ಗಳನ್ನ ಬಿಡ್ತೀವಿ. ಇನ್ ಕೇಸ್ ಯಾರೆಲ್ಲಾನು ಕೂಡ ಸಾರಿಗೆ ನೌಕರರೆಲ್ಲ ಯಾರೆಲ್ಲ ಒಂದು ಮುಷ್ಕರವನ್ನ ಮುಂದುವರಿಸ್ತಾರೋ ಅವರ ವಿರುದ್ಧ ಎಸ್ಮಾ ಕಾಯ್ದೆಯನ್ನ ನಾವು ಜಾರಿಗೆ ತರ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಹೇಳಿದ್ರು. ಆದ್ರೂ ಕೂಡ ಕೆಲವೊಂದು ಸಾರಿಗೆ ನೌಕರರು ತಮ್ಮ ಒಂದು ನಿಟ್ಟನ್ನ, ಅಂದ್ರೆ ವೇತನ ಬಾಕಿ ಇರುವಂತಹ ವೇತನವನ್ನ ಪಡ್ಕೊಳ್ಳೋದಕ್ಕಾಗಿರ್ಬೋದು, ವೇತನ ಮುಷ್ಕರಣ ಅದು ಆ ಒಂದು ವಿಚಾರಕ್ಕಾಗಿರ್ಬೋದು, ತಮ್ಮ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಮುಷ್ಕರದ ಮೂಲಕ. ಯಾಕಂತಂದ್ರೆ 2019ರಿಂದಾನು ಕೂಡ ಒಂದು ಸಾರಿಗೆ ನೌಕರರಿಗೆ ವೇತನ ಆಗಿಲ್ಲ ಅನ್ನೋದಾಗಿರ್ಬೋದು, ಒಂದಷ್ಟು ಬಾಕಿ ಇರುವಂತಹ ವೇತನವನ್ನ ಕೊಟ್ಟಿಲ್ಲ ಅನ್ನುವಂತಹ ಅಳಲನ್ನ ತೋಡ್ಕೊಳ್ತಾ ಇದ್ರು. ಈ ಹಿಂದೆ ಒಂದಷ್ಟು ಸಂಘಟನೆಗಳ ಮೂಲಕ ಅವರು ತಮ್ಮ ಒಂದು ಅಳಲನ್ನ ತೋಡ್ಕೊಂಡಿದ್ರು. ಅದ್ರ ಜೊತೆಗೆ ಯಾವುದೇ ರೀತಿಯಂತಹ ರೆಸ್ಪಾನ್ಸ್ ಅನ್ನ ಸಿಕ್ಕಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಸಾರಿಗೆ ನೌಕರರೆಲ್ಲರೂ ಕೂಡ ಮುಷ್ಕರವನ್ನ ಕೈಗೆತ್ಕೊಂಡಿರುವಂತದ್ದು. ಅದರಿಂದ ಪ್ರಯಾಣಿಕರಿಗೆ ಏನಂದ್ರೆ ನಿತ್ಯ ಪ್ರಯಾಣಿಸ್ತಾರೆ, ಅಂದ್ರೆ ಬೆಂಗಳೂರಲ್ಲಿ ಒಂದಷ್ಟು ಬಿಎಂಟಿಸಿ ಬಸ್ಗಳ ಸಂಚಾರ ಬಿಟ್ರೆ ಬೇರೆ ಬೇರೆ ಊರುಗಳಿಗಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗಾಗಿರ್ಬೋದು ಹೋಗೋದಿಕ್ಕೆ ಪ್ರಯಾಣಿಕರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯೋವೃದ್ಧರ ತನಕನೂ ಸಹ ಕಾದು ಕಾದು ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ಪ್ರಯಾಣಿಕರು ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ, ಹೇಳಿ. ಎಲ್ಲಿಂದ ಬಂದಿರೋದು ಅಮ್ಮ ನೀವು? ನಾವು ರಾಮನಾಥಪುರ ಹೋಗ್ಬೇಕು, ಬಸ್ ಇಲ್ಲ, ಜನಗಳಿಗೆ ತೊಂದರೆ ಆಯ್ತದೆ, ಏನ್ ಮಾಡೋದು ಈಗ? ಎಷ್ಟೊತ್ತಿಂದ ಬಂದಿದ್ದೀರಾ ಅಂಡ್ ಯಾರೆಲ್ಲ ಬಂದಿದ್ರ? ನಾನು ಒಬ್ಳೆ ಬಂದಿರೋದು, ಬೆಳಗ್ಗೆಯಿಂದ ಬಂದ್ ಕಾಯ್ತಾ ಇದೀನಿ, ಬಸ್ ಇಲ್ಲ. ಈಗ ನೆನ್ನೆನೆ ಹೇಳ್ತಿದ್ರು ಬಸ್ ಅನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಅಂದ್ರೆ ಇನ್ ಕೇಸ್ ಏನಾದ್ರು ಸಾರಿಗೆ ನೌಕರರು ಮುಷ್ಕರವನ್ನ ಮುಂದುವರೆಸಿದ್ರೆ ಸೊ ಅಂತ ಒಂದು ಟೈಮಲ್ಲಿ ನಾವು ಒಂದಷ್ಟು ಖಾಸಗಿ ಬಸ್ಗಳನ್ನ ಬಿಡ್ತೀವಿ, ಪ್ರೈವೇಟ್ ಬಸ್ಸಸ್ ಅನ್ನ ಬಿಡ್ತೀವಿ ಅಂತ ನಿಮ್ಮ ಕಣ್ಣಿಗೆ ಕಾಣಿಸೋ ಹಾಗೇನೆ ಯಾವ್ದಾದ್ರು ಒಂದಷ್ಟು ಪ್ರೈವೇಟ್ ಬಸ್ಸಸ್ ಸಿಗ್ತಾ ಏನು ಹೆಂಗೆ ಅಂತ? ಬಿಟ್ಟಿಲ್ಲ ಬೆಳಗ್ಗೆಯಿಂದ ಇಲ್ಲ ಕೂತಿದ್ವಿ, ಬಿಟ್ಟಿಲ್ಲ. ಎಷ್ಟೊತ್ತಿಗೆ ಬಂದ್ರಿ ನೀವು ಬಸ್ ಸ್ಟಾಪ್ಗೆ? 7 ಗಂಟೆಗೆ ಬಂದೆ. 7 ಗಂಟೆಯಿಂದ ಇವಾಗ ಎಷ್ಟಾಗಿದೆ? 9 ಗಂಟೆ ಆಗಿದೆ. 2 ಅವರ್ ವೇಟ್ ಮಾಡಿದ್ರು ಕೂಡ ಒಂದು ಬಸ್ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ರು? ಗೊತ್ತಿಲ್ಲ, ಜನಗಳು ತೊಂದ್ರೆ ಅವ್ರಿಗೆ ಅಷ್ಟು ಅರ್ಥ ಆಯ್ತಾ ಇಲ್ಲ, ಏನ್ ಮಾಡೋದು? ಕೆಲವೊಂದ್ ಕಡೆ ಕೆಲವೊಬ್ರು ಹೇಳ್ತಾರೆ ಫ್ರೀ ಬಸ್ ಬಿಟ್ಟಿರುವಂತದ್ದೇ ಪ್ರಾಬ್ಲಮ್ ಆಗ್ತಿದೆ, ಯಾಕಂದ್ರೆ ಫ್ರೀ ಕೊಟ್ಟು ಇವ್ರಿಗೆ ವೇತನ ಕೊಡ್ತಿಲ್ಲ ಅಂತ ಹೇಳ್ತಾರೆ. ಅದು ನಿಮ್ಮ ಪ್ರಕಾರ ಏನು ಅಂತ? ಫ್ರೀ ಬಸ್ ಬಿಟ್ಟಿಲ್ವಲ್ಲ ನಮ್ಗೆ, ರಾಮನಾಥ್ಪುರ ಕಡೆಗೆ ಬಿಟ್ಟಿಲ್ಲ, ಬೇರೆ ಕಡೆಗೆ ಬಿಟ್ಟವ್ರೆ ಏನೋ ಗೊತ್ತಿಲ್ಲ, ನಮಗ್ ಬಿಟ್ಟಿಲ್ಲ. ಮತ್ತೆ ಹೆಂಗ್ ಹೋಗ್ತೀರಾ ಮತ್ತೀಗ? ಅದೇ ಗೊತ್ತಿಲ್ಲ, ಪ್ರಾಬ್ಲಮ್ ಆಗಿರೋದು ನಮ್ಗೀಗ. ಸರ್ಕಾರದವ್ರು ಈ ತರ ಮಾಡೋದು ತೊಂದ್ರೆ ಜನಗಳಿಗೆ. ಏನಾರ ಒಂದ್ ಡಿಸಿಷನ್ ತಗೊಂಡ್ ಜನಗಳು ತೊಂದ್ರೆ ಕಷ್ಟ ಇದ್ ಮಾಡ್ಕೋಬೇಕು. ಹಳ್ಳಿ ಕಡೆ ಹೋಗೋರು ಏನ್ ಮಾಡ್ತಾರೆ? ತೊಂದ್ರೆ ಆಯ್ತು. ಅದೇ ಈಗ ನಮ್ಮ ಮನೇಲಿ ಪೇಷಂಟ್ಗಳು ಬಿಟ್ಟು ಬಂದಿದೀವಿ, ನಾವು ಹೋಗ್ನೇಬೇಕು, ಏನ್ ಮಾಡೋದು? ನಮ್ಗೆ ತೊಂದ್ರೆ ಆಗೈತಿ ಈಗ, ಹೆಂಗಾಗದು? ತಿಂಡಿ ಆದ್ರೂ ತಿಂದ್ರ ಹೆಂಗೆ? ಇಲ್ಲ, ತಿಂದಿಲ್ಲ. ಅಂದ್ರೆ ಮನೆಯಲ್ಲಿ ಪೇಷಂಟ್ ಗಳನ್ನ ಬಿಟ್ಟು ಬಂದಿದ್ದಾರೆ, ಅವ್ರನ್ನ ಆರೈಕೆ ಮಾಡೋದಕ್ಕೆ ಹೋಗ್ಬೇಕು. ಆದ್ರೆ ಇಲ್ಲಿನ ಪರಿಸ್ಥಿತಿ ಹೆಂಗೆ ಅಂತಂದ್ರೆ ಪ್ರೈವೇಟ್ ಬಸ್ಸಸ್ ಅನ್ನ ಏನ್ ಒದಗಿಸ್ತೀವಿ ಅಂತ ಹೇಳಿತ್ತು ಸರ್ಕಾರ, ಆ ಒಂದು ಸೌಲಭ್ಯವನ್ನು ಸಹ ಸರ್ಕಾರ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಗೆ ಒದಗಿಸ್ತಿಲ್ಲ. ಅದರೊಟ್ಟಿಗೆ ಏನಂತಂದ್ರೆ ಪೇಷಂಟ್ಸ್ ಇದಾರಲ್ಲ, ಅವ್ರ ಆರೈಕೆ ಮಾಡ್ಬೇಕಾಗುತ್ತೆ, ಅವ್ರನ್ನ ನೋಡ್ಕೋಬೇಕಾಗಿರುತ್ತೆ. ಅದ್ರ ಜೊತೆಗೆ ಮನೆಯವರಲ್ಲಿ ಏನೋ ಒಂದು ತೊಂದರೆ ತಾಪತ್ರಯಗಳಿರುತ್ತೆ, ಅರ್ಜೆಂಟ್ ಕೆಲಸ ಇರುತ್ತೆ. ಸೊ ಎಲ್ಲಾ ಕೆಲಸಗಳಿಗೂ ಸಹ ಹೋಗೋದಿಕ್ಕೆ ಇವರೆಲ್ಲರೂ ಕೂಡ ತುಂಬಾ ತೊಂದರೆಯನ್ನ ಪ್ರಯಾಣಿಕರು ಅನುಭವಿಸ್ತಾ ಇರುವಂತದ್ದು. ಸದ್ಯ ಬೆಂಗಳೂರಿನ ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವಂತಹ ಪರಿಸ್ಥಿತಿ ಇದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.